ಕರ್ನಾಟಕದ ಮದ್ಯಪ್ರಿಯರಿಗೆ ಮತ್ತೊಮ್ಮೆ ಕರ್ನಾಟಕ ಸರ್ಕಾರ ಶಾಕ್ ನೀಡಿದೆ. ಮೇ 1ನೇ ತಾರೀಕಿನಿಂದ ಮದ್ಯದ ದರ ಭಾರಿ ಏರಿಕೆ ಸಾಧ್ಯತೆಗಳಿದ್ದಾವೆ. ಮದ್ಯಪ್ರಿಯರಿಗೆ ಸರ್ಕಾರದಿಂದ 5ನೇ ಬಾರಿ ಶಾಕ್. ಮೇ 1ರಿಂದ ಮದ್ಯದ ದರ ಭಾರಿ ಏರಿಕೆ ಸಾಧ್ಯತೆ. ರಾಜ್ಯದಲ್ಲಿ ಮೇ 1ನೇ ತಾರೀಕು ಹೊಸ ಅಬಕಾರಿ ನೀತಿ ಜಾರಿಯಾಗುತ್ತೆ. ಮದ್ಯದ ದರ 20% ಏರಿಕೆಯಾಗುವ ಸಾಧ್ಯತೆ ಇದೆ. ಮೇ 1ರಿಂದ ಮದ್ಯಪ್ರಿಯರ ಜೇಬಿಗೆ ಬೀಳಲಿದೆ ಕತ್ತರಿ. ಮದ್ಯಪ್ರಿಯರಿಗೆ ಸರ್ಕಾರದಿಂದ 5ನೇ ಬಾರಿ ಶಾಕು. ಸರ್ಕಾರಕ್ಕೆ ಯಾವಾಗ ಸಂಪನ್ಮೂಲದ ಕೊರತೆ ಅಂತ ಕಾಣುತ್ತೋ ಆಗೆಲ್ಲ ಬಂದು ಮುಟ್ಟಿ ತಟ್ಟುವ ಒಂದೇ ಒಂದು ಇಲಾಖೆ ಇದ್ರೆ ಅದು ಎಣ್ಣೆ ಇಲಾಖೆ, ಎಣ್ಣೆ ಡಿಪಾರ್ಟ್ಮೆಂಟು. ನೀವು ದರ ಪರಿಷ್ಕರಣೆ ಮಾಡಿದ್ರೂ ಕೂಡ ಯಾವ ಅಭ್ಯಂತರಗಳು ಕೂಡ ಬರೋದಿಲ್ಲ ಆ ಇಲಾಖೆಯಲ್ಲಿ. ಮದ್ಯಪ್ರಿಯರಿಗೆ ಎಣ್ಣೆ ಬೇಕು ಅನ್ನುವ ಕಾರಣಕ್ಕೋಸ್ಕರ ಅದು ಒಂದು ಅನಿವಾರ್ಯ ಸಾಮಗ್ರಿ ಆಗಿರೋದ್ರಿಂದಾಗಿ ಬಂದು ಮುಟ್ತಾ ಇರ್ತೀರಿ ಆ ಎಣ್ಣೆ ಡಿಪಾರ್ಟ್ಮೆಂಟನ್ನು. ಈ ಹಿಂದೆಯೂ ಕೂಡ ನೋಡಿ, ನಿರಂತರವಾಗಿ 5ನೇ ಬಾರಿ ಇದನ್ನು ಮುಟ್ಟುತ್ತಾ ಇರೋದು. ಅದರ ಅರ್ಥ ಪರಿಷ್ಕರಣೆ ಆಗ್ತಾ ಇರೋದು. ದರ ಏರಿಕೆಗಳಲ್ಲಿ, ದರ ಇಳಿಕೆಗಳಲ್ಲಿ. ದರ ಇಳಿಕೆ ಅನ್ನೋದು ಅದು ಐತಿಹಾಸಿಕವಾದ ರಹಸ್ಯ ಬಿಡಿ, ಅದು ಇಳಿಕೆ ಈವರೆಗೂ ಕಂಡಿಲ್ಲ. ಆದರೆ ದರ ಏರಿಕೆಯ ಬಗ್ಗೆ ಸರ್ಕಾರ ಪ್ರತಿ ಬಾರಿಯೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಮೇ 1ರಿಂದ ಮದ್ಯದ ದರ ಭಾರಿ ಏರಿಕೆ ಸಾಧ್ಯತೆ. ರಾಜ್ಯದಲ್ಲಿ ಮೇ 1ರಿಂದ ಹೊಸ ಅಬಕಾರಿ ನೀತಿ ಜಾರಿಯಾಗುವ ಸಾಧ್ಯತೆಗಳಿದ್ದಾವೆ. ಮದ್ಯದ ದರ 20% ಏರಿಕೆಯಾಗುವ ಸಾಧ್ಯತೆಗಳಿದೆ. ಮೇ 1ರಿಂದ ಮದ್ಯಪ್ರಿಯರ ಜೇಬಿಗೆ ಬೀಳಲಿದೆ ಕತ್ತರಿ ಎನ್ನುವಂತಹದ್ದು. ಹಾಗಾದರೆ ಏನಿದು ಹೊಸ ನೀತಿ? ಸರ್ಕಾರ ಹೊರಡಿಸಿರುವಂತಹ ಕರಡು ಅಧಿಸೂಚನೆಯಂತೆ ಇನ್ನು ಮುಂದೆ ಮದ್ಯದ ಬಾಟಲಿಯಲ್ಲಿರುವ ಆಲ್ಕೋಹಾಲ್ ಪ್ರಮಾಣದ, ಈಗ 20% ಆಲ್ಕೋಹಾಲ್ ಇದೆಯೋ, 30% ಇದೆಯೋ, 15% ಇದೆಯೋ, 5% ಇದೆಯೋ, ಅದರ ಆಧಾರದ ಮೇಲೆ ನಿಮಗೆ ಕಿಕ್ ಎಷ್ಟು ಬರ್ತಾವೋ ಅದರ ಆಧಾರದ ಮೇಲೆ ನಿಮಗೆ ತೆರಿಗೆ ವಿಧಿಸಲಾಗುತ್ತೆ. ನೀವು ಅಲ್ಲಾಡುವಂತಹಷ್ಟು ಅದರಲ್ಲಿದ್ದರೆ, ಅಥವಾ ನೀವು ತೂರಿ ಚರಂಡಿಗೆ ಬೀಳೋ ಅಷ್ಟೇನಾದರೂ ಆಲ್ಕೋಹಾಲ್ ಇದ್ದರೆ ಅದರ ಆಧಾರದ ಮೇಲೆ ನಿಮಗೆ ಏರಿಕೆಗಳಾಗ್ತವೆ. ಮದ್ಯದಲ್ಲಿ ಆಲ್ಕೋಹಾಲ್ ಅಂಶ ಹೆಚ್ಚಿದ್ದಷ್ಟು ತೆರಿಗೆ ಹೆಚ್ಚಾಗಲಿದೆ. ಈ ಹೊಸ ನೀತಿಯಿಂದಾಗಿ ಕಡಿಮೆ ಆಲ್ಕೋಹಾಲ್ ಹೊಂದಿರುವ ಪ್ರೀಮಿಯಂ ಮದ್ಯದ ಬೆಲೆ ಅಲ್ಪ ಪ್ರಮಾಣದಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಮದ್ಯದ ದರ ಮತ್ತೊಮ್ಮೆ ಏರಿಕೆ, ನಿರಂತರವಾಗಿ 5ನೇ ಬಾರಿ ಏರಿಕೆ ಮಾಡ್ತಾ ಇರುವಂತಹದ್ದು, ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಂಜುನಾಥ್? ಶೈಲ್, ನಿಜಕ್ಕೂ ಕೂಡ ಸರ್ಕಾರದ ವಿರುದ್ಧ ಈಗ ಬಾರ್ ಮಾಲೀಕರು ಮತ್ತೆ ಮದ್ಯಪ್ರಿಯರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಯಾಕಂದ್ರೆ ಇದೇ ಮೇ 1ರಿಂದ ಮತ್ತೆ ಅಂದ್ರೆ ಎಣ್ಣೆ ದರ ಏರಿಕೆ ಮಾಡಲು ಸರ್ಕಾರ ಸಿದ್ಧತೆಯನ್ನ ನಡೆಸಿರುವಂತದ್ದು. ಯಾಕಂದ್ರೆ ಸರ್ಕಾರ ಬಂದು ಕಳೆದ 3 ವರ್ಷದಲ್ಲಿ ಈಗಾಗಲೇ 4 ಬಾರಿ ದರ ಏರಿಕೆಯನ್ನ ಮಾಡಿದೆ. ಈಗ ಮೇ 1ರಿಂದ ಮತ್ತೊಮ್ಮೆ ದರ ಏರಿಕೆಯನ್ನ ಮಾಡಲು ಮುಂದಾಗಿದೆ. ಸೊ ಹೀಗಾಗಿ ಒಟ್ಟಾರೆ ಸರ್ಕಾರ ಬಂದ್ಮೇಲೆ 5 ಬಾರಿ ದರ ಏರಿಕೆ ಆಗಿದೆ. ಸೊ ಇದರಿಂದ ಎಲ್ಲೋ ಒಂದ್ ಕಡೆ ಬಾರ್ ಮಾಲೀಕರಿಗೂ ಕೂಡ ಸಂಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಬಂಡವಾಳ ಹಾಕಿರ್ತಾರೆ, ಸೊ ಜನರು ದರ ಏರಿಕೆಯಿಂದ ಜನರು ಬರಲ್ಲ, ನಮಗೂ ನಷ್ಟ ಆಗುತ್ತೆ ಅಂತೇಳಿ ಒಂದ್ ಕಡೆ ಬಾರ್ ಮಾಲೀಕರು ಹೇಳ್ತಿದ್ರೆ, ಇತ್ತ ಮದ್ಯಪ್ರಿಯರು ಕೂಡ ಪದೇ ಎಣ್ಣೆ ರೇಟ್ ಜಾಸ್ತಿ ಆಗ್ತಾರಿಂದ ನಮ್ಮ ಜೇಬಿಗೆ ಕತ್ತರಿ ಬೀಳುತ್ತೆ. ಅಷ್ಟೇ ಅಲ್ಲ, ಈಗಾಗಲೇ ಸಾಕಷ್ಟು ವಸ್ತುಗಳು, ಸಾಕಷ್ಟು ದಿನನಿತ್ಯ ಬಳಕೆ ಮಾಡುವಂತ ವಸ್ತುಗಳು ಕೂಡ ಬೆಲೆ ಗಗನಕ್ಕೇರಿದೆ. ಇದ್ರ ಮಧ್ಯೆ ಇದು ಎಣ್ಣೆ ರೇಟ್ ಕೂಡ ಜಾಸ್ತಿ ಆದ್ರೆ ಹೇಗ್ ಜೀವನ ಮಾಡೋದು ಅಂತೇಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಸಾಹಿಲ್, ಇಲ್ಲಿ ಮಂಜುನಾಥ್, ಇಲ್ಲಿ ಆಶ್ಚರ್ಯ ಏನು ಅಂತ ಕೇಳಿದ್ರೆ, ಯಾವ ಮದ್ಯದ ಬಾಟಲ್ನಲ್ಲಿ ಆಲ್ಕೋಹಾಲ್ ಪ್ರಮಾಣ ಹೆಚ್ಚಿರ್ತಾವೋ ಅದಕ್ಕೆ ಹೆಚ್ಚಿನ ರೇಟು, ಯಾವುದ್ರಲ್ಲಿ ಕಮ್ಮಿ ಆಲ್ಕೋಹಾಲ್ ಪ್ರಮಾಣ ಇರ್ತಾವೋ ಅದಕ್ಕೆ ಕಮ್ಮಿ ಅನ್ನುವಂಥದ್ದು. ಇದೇನಿದು ಪದ್ಧತಿ ಅನ್ನೋದು? ಅಂದ್ರೆ ಸೈಲು, ಇಲ್ಲಿ ಯಾವ್ದು ಅಂದ್ರೆ ಬಿಯರ್ ಮತ್ತೆ ವಿಸ್ಕಿ ಈ ರೀತಿ ಇದ್ರಲ್ಲಿ ಆಲ್ಕೋಹಾಲ್ ಕಡಿಮೆ ಇರುತ್ತೆ, ಅಂತದಕ್ಕೆ ದರ ಏರಿಕೆ ಆಗೋದಿಲ್ಲ. ಇನ್ನು ಬೇರೆ ಹಾರ್ಡ್ ಡ್ರಿಂಕ್ಸ್ ಅಂತ ಬರುತ್ತೆ, ಅಂತದಕ್ಕೆ ಅದರಲ್ಲಿ 20ರಿಂದ 47% ಆಲ್ಕೋಹಾಲ್ ಮೇಲೆ ದರ ಏರಿಕೆ ಮಾಡಲು ಸರ್ಕಾರ ಮುಂದಾಗಿರುವಂತದ್ದು. ಸಾಹಿಲ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ 20% ಏರಿಕೆಯಾಗಲಿದೆ ಎನ್ನುವಂತಹ ಮಾಹಿತಿ, ಅದರ ಜೊತೆಗೆ ಯಾವ ಸ್ಲ್ಯಾಬ್ಗಳಿಗೆ ಎಷ್ಟು ಏರಿಕೆ ಎನ್ನುವಂತಹದ್ರ ಬಗ್ಗೆಯೂ ಕೂಡ ಈಗಾಗಲೇ ಮದ್ಯದ ಅಂಗಡಿ ಮಾಲೀಕರಿಗೂ ಕೂಡ ಒಂದು ತರಹದ ಗೊಂದಲಗಳಿರ್ತವೆ. ಸೊ ಯಾವ ಆಲ್ಕೋಹಾಲ್ ಬಾಟಲ್ಗಳಲ್ಲಿ ಎಷ್ಟು ಪ್ರಮಾಣದ ಆಲ್ಕೋಹಾಲ್ಗಳಿರ್ತಾವೋ ಅದರ ಆಧಾರವಾಗಿ ಅದರ ತೆರಿಗೆ ಹಣವನ್ನು ಏರಿಕೆ ಮಾಡುವಂತಹ ಒಂದು ಪದ್ಧತಿ. ಸೊ ಇದು ಅಬಕಾರಿ ಇಲಾಖೆಯ ಒಂದು ಹೊಸ ನೀತಿ. ಇದರಿಂದಾಗಿ ಮದ್ಯಪ್ರಿಯರ ಜೇಬಿಗೂ ಕೂಡ ಕತ್ತರಿ ಬೀಳೋ ಸಾಧ್ಯತೆಗಳಿದ್ದಾವೆ.
ಮದ್ಯಪ್ರಿಯರಿಗೆ ಸರ್ಕಾರದಿಂದ ಹೊಸ ಶಾಕು. ನಿರಂತರ 5ನೇ ಬಾರಿಗೆ ದರ ಪರಿಷ್ಕರಣೆ ಆಗ್ತಾ ಇರುವಂತಹದ್ದು. ರಾಜ್ಯದಲ್ಲಿ ಮೇ 1ರಿಂದ ಹೊಸ ಅಬಕಾರಿ ನೀತಿ ಜಾರಿಯಾಗುತ್ತೆ. ಇದರಿಂದ ಬಾರ್ ಮಾಲೀಕರಿಗೂ ಮತ್ತು ಮದ್ಯಪ್ರಿಯರಿಗೂ ಇಬ್ಬರಿಗೂ ಕೂಡ ಒಂದು ತರಹದ ಆಘಾತವಾಗಿ ಕಾಡಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.